ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ನಾನು ದೊಡ್ಡ ಚಿಕ್ಕ ಮಗ ಇದಕ್ಕೆ ಕಾಯಿಸಿಟ್ಟು ಕಜ್ಜಾಯನ ಬಂದಿದ್ದೀನಿ ಅಂಗಡಿಲಿ ಎಷ್ಟೆಲ್ಲ ಕತ್ತವ್ರೆ ಎಂಥವ್ರು ನಂಬೋದು ಪೊರ್ಕಿಗಳ ಥರ ಅಷ್ಟೇ ಬಂದಿದ್ರು ಅವರು. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ ವೈಟ್ ಪಲಾವ್ ಮಾಡ್ಕೊತಿದ್ದೀನಿ. ಅದಕ್ಕೆ ವೆಜಿಟೇಬಲ್ಸು, ಕ್ಯಾರೆಟು, ಬೀನೀಸು, ಬಟಾಣಿ, ಆಲೂಗೆಡ್ಡೆ, ಕೋಸು ಮತ್ತು ಒಂದು ಬದನೆಕಾಯಿ ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಪಲಾವ್ ಎಲೆ, ಗೋಡಂಬಿ, ಏಲಕ್ಕಿ, ಚಕ್ಕೆ, ಲವಂಗ, ಅನಾನಸ್ ಫ್ಲವರು, ಮರಾಠಿ ಮೊಗ್ಗನ್ನ ತೊಗೊಂಡಿದ್ದೀನಿ. ಈ ಮಸಾಲ ರುಬ್ಕೊಳ್ಳೋದಕ್ಕೆ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಅದ್ರ ಸ್ಪೈಸಸ್ ಆ್ಯಡ್ ಮಾಡಬೇಕಾಗಿರೋದು. ಮಸಾಲ ಸ್ವಲ್ಪ ಉಟ್ಕೊಂಡಾದ್ಮೇಲೆ ಆ್ಯಡ್ ಮಾಡಿಕೊಂಡು ನಾವೇನು ತರಕಾರಿಗಳೆಲ್ಲನೇ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಇದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಸೊ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋದ್ರ ಜೊತೆ ನೋಡಿ. ಸೊ ಚೆನ್ನಾಗಿ ಇವಾಗ ಫ್ರೈ ಆಗಿದೆಯಲ್ಲ, ಇದಕ್ಕೆ ನೀರು ಹಾಕ್ಕೋಬೇಕು. ನಾನು ಈ ಗ್ಲಾಸ್ ಅಕ್ಕಿ ಅಲ್ಟೆ ನಾರ್ಮಲಿ ತೊಗೊಂಡಿದ್ದೀನಿ. ಯಾವಾಗಲೂ ಅಷ್ಟೇ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಸೊ ಅಕ್ಕಿನ ವಾಶ್ ಮಾಡಿ ಆಗಲೇ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಅಕ್ಕಿನ ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಅದರೊಳಗಡೆ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಗ್ಲಾಸಷ್ಟು ಕಾಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೋಟಲ್ 3 ಗ್ಲಾಸಸ್ ಹಾಕಿದ್ದೀನಿ. ಇನ್ನು 3 ಗ್ಲಾಸಸ್ ಹಾಕಬೇಕು. ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ಅಳ್ಳಬೇಕು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಲ್ಲುಪ್ಪು, ಪುಡಿ ಉಪ್ಪು ಯಾವ್ದಾದ್ರು ಹಾಕ್ಬೋದು. ಜಾಸ್ತಿ ಕಲ್ಲುಪ್ಪೇ ಹಾಕೋದು. ಕಲ್ಲುಪ್ಪು ಖಾಲಿ ಆಗಿತ್ತು ಅಂತೇಳಿ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ನೀರಿಗೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಈಗ ಒಂದ್ಸಲ ತಿರುಗಿಸಿದ್ರೆ ಆಯಿತು. ಬಿಡು. ಇವಾಗ ಈ ಥರ ಕುದೀತಾ ಇದೆ ಅಲ್ವಾ, ಇಲ್ಲಿವರೆಗೂ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು. ಆಲ್ಮೋಸ್ಟ್ ಅಲ್ಲಿ ಅನ್ನ ಇವಾಗ ಏನೇನೋ ಪೊಂಗ್ತಾ ಇದೆ ಅನ್ನೋ ಥರ, ಈ ಗಂಜಿ ಎಲ್ಲ ಹಿಂಗ್ತಾ ಇದೆ ಅನ್ನೋ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಅದು ತುಂಬ ಕರೆಕ್ಟಾಗಿ ಆಗಿರುತ್ತೆ. ಇವಾಗ ಎಲ್ಲ ಮಸಾಲೆ ಎಲ್ಲ ರೈಸ್ ಜೊತೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವೈಟ್ ಪಲಾವ್ ಆಗ್ತಾಯಿದೆ ಅಂತ. ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ, ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ಕೊತೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಟ್ಕೊಂಡಿದ್ದೀನಿ. ರೆಡಿ ಮಾಡಿದ್ದೀನಿ. ವೈಟ್ ಪಲಾವ್ ಮತ್ತು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ತಿಂದ್ಬಿಟ್ಟು ಶಾಪ್ಗೆ ಹೋಗೋ ಟೈಮ್ ಆಗ್ತದೆ. 10 ಗಂಟೆ ಆಗೋಯ್ತು. ಹೊರಡೋಣ. ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ರಜಾ ಆಯಿತು, ಹಾಗಾಗಿ ಲೇಟ್ ಆಯಿತು. ಕುಕ್ಕರ್ ಲಿಡ್ನ ಓಪನ್ ಮಾಡೋಣ. ಅಲ್ಲಿ ಮಳೆ ಬರ್ತಾ ಇದೆ. ಇಲ್ಲಿ ಬರ್ತಾ ಇಲ್ವಾ? ಹೋಗ್ಲಿ ಬಿಡು. ಮಾಡ್ತಾ ಇದ್ರಲ್ಲ. ಸೊ ಹೆಂಗಾಗಿದೆ ವೈಟ್ ಪಲಾವ್ ಅಂತ. ಚಿನ್ನ ಫೋನ್ ಇಟ್ಕೊಳ್ಳೋ. ನಾನು ಏರ್ ಮುಟ್ಬೇಡ ಬಿಡ, ಇಟ್ಕೊಳ್ಳೋ ಫೋನ್ನ. ನೋಡಿ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಗೊತ್ತಾಗ್ತಿರ್ಬೇಕು ನಿಮಗೇ. ಹೊಗೆ ಬಿಸಿದು. ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬೌಲ್ಗೆ ಮೊಸರು ಬಜ್ಜಿನ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ವೈಟ್ ಪಲಾವ್ನ ಹಾಕೊಳ್ಳೋಣ. ನೋಡಿ,
ಟೇಸ್ಟಿಯಾದಂತಹ ವೈಟ್ ಪಲಾವ್ ಮತ್ತು ಮೊಸರು ಬಜ್ಜಿ ರೆಡಿ ಆಯಿತು. ಸೊ ನಿಮ್ಮನೇಲಿ ನೀವು ಇದೇ ಥರ ಟ್ರೈ ಮಾಡ್ಕೊಳ್ಳಿ, ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅಂದರೆ ಒಂದೇ ಥರ ಪಲಾವ್ ಮಾಡಿದರೆ ಈ ಥರ ಡಿಫ್ರೆಂಟಾಗಿ ಪಲಾವ್ ಮಾಡಿಕೊಂಡ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಮುಂದೆ ಕಂಟಿನ್ಯೂಟಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ. ನಾನು ದೊಡ್ಡ ಚಿಕ್ಕ ಮಗ, ಇದು ನನ್ನ ದೊಡ್ಡ ಮಗ, 3 ಜನ ಡ್ರಾಯಿಂಗ್ ಬಿಡಿಸ್ತೀವಿ. ಊಟ ಮಾಡ್ಕೊಂಡು ಪ್ಲೇಟ್ ತಿಂಡಿ ತಿಂತಾ ಇದ್ದೀವಿ. ಏನೋ ತೋರ್ಸೋ ಕೈನ ಹಿಂಗೂ ಕಣ. ಡ್ರಾಯಿಂಗ್ ಬಿಡಿಸ್ತೆ. ನಿಮ್ಮ ಅಪ್ಪ ಬಂದ ಹಿಂಗೆ ಕಾಯಿಸುತ್ತೆ ಕಜ್ಜಾಯನ. ಡ್ರಾಯಿಂಗ್ ಎದ್ದೋ ಕೈ ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ತಿನ್ನ. ಹೆಂಗಿದಪ್ಪ ಬರೀ ಮೊಸರು ಬಜ್ಜಿ ತಿಂತ ಇದೆಯಲ್ಲ. ಮೊಸರು ಬಜ್ಜಿ ಸುಳ್ಳೆಲ್ಲ ಹೇಳ್ಬೇಡ. ಮೊಸರು ಬಜ್ಜಿ ತಿನ್ಕೊಂಡು ಅಂತ ಹಿಂಗೆ ಇಟ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಡ್ತಾನೆ. ಟೇಸ್ಟ್ ನೋಡ್ತಿದ್ದೀನಿ ಹೆಂಗಿರುತ್ತೆ ನೋಡೋಣ. ಓವರ್ ಆ್ಯಕ್ಟಿಂಗ್ ನನ್ನ ಮಗನ ನೀನು. ಹೋಗ ಊಟಕ್ಕೆಲ್ಲ ಆರುತ್ತೆ. ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ನೀವು ಮನೇಲಿ ಬೇಕಾಡ್ಕೊ ತಿನ್ಬೋದು. ಫ್ರೆಂಡ್ಸ್ ಮಂಡ್ಯ ಯೂಟ್ಯೂಬ್ ಚಾನಲ್. ಅಲ್ಲ ನೀನು ಹೇಳಿದ್ರೆ ನಾನು ಡಿಲೀಟ್ ಮಾಡ್ತೀನಿ. ನೀನು ಯಾವುದು ನ್ಯಾಯವಾಗಿ ಹೇಳಲ್ಲ ನೀನು. ಇಲ್ಲಿ ಇದು ಮಾಡ್ಬೇಕಷ್ಟೆಲ್ಲ ಅನ್ನೋದು ಒಳ್ಳೆ ಪ್ಯಾರ್ಲಂಗೋನೆ ಕಾಣುತ್ತಾ ಕಾಣುತ್ರಿ ಆ ಹುಡ್ಗನೇ. ಅವನ್ನೆಲ್ಲ ಕಂಡಿಡಿಯಕ್ಕಾಗಲ್ಲ. ಅವೆಲ್ಲ ಎಲ್ಲ ಓಡಾಡ್ತಾವ. ವೈಟ್ ಸ್ಲಿಪ್ಪರ್ ಹಾಕೋನೆ ಅವನು. ಆಮೇಲೆ ಏನು ಅಂದ್ರೆ ಇವರೆಲ್ಲ ಜಮೀನಿ ಬಾಕ್ಸ್ ಇಲ್ಲಿ ಗೆಳ್ಕೊಂಡ. ಮನೇಲಿ ಬಂದಾಗ ಪೇಪರ್ ಅಲ್ಲಿ ಕಿತ್ತೋರಕ್ ಬರ್ತಿದ್ದಂಗೆ ಕಿತ್ತಿನ ನಾಟಕ ಆಡ್ದ, ಚೆಲ್ದ, ಏನೇನ ಮಾಡ್ದ. ನೋಡಿ ಏನೋ ಮಾಡ್ದ. ನೋಡ್ತಾ ಇದ್ದ ನಾನು ಹಿಂಗೆಲ್ಲ ಮಾಡ್ಬೇಡ ಕಣಪ್ಪ, ಹಿಂಗೆಲ್ಲ ಚೆಲ್ಬೇಡ ಅಂತ ರೇಗ್ದೆ. ಆಯ್ತು ಅಂತ ಎತ್ತಬೇಡ ಅಂದಕ್ಕೆ ಅಲರ್ಟ್ ಆಯ್ತಾರ ಅವರು. ಅವ್ನು ಹಿಂಗೆ ತಿರುಗಿದ ತಕ್ಷಣ ನಾನು ಬಂದಿದ್ದೀನಿ, ನನ್ನ ಕೈ ಹಿಡಿಯೋಕ್ಕಾಗುತ್ತ ಅವ್ರನ್ನ. ರುಚಿಗಳು ಎತ್ತಾನೆ ಹಿಂಗೆ ಎತ್ಕೋಗಿ ತಿಂತಾರಲ್ಲ ಅವ್ರ ಹೊಟ್ಟೆನ. ಏನ್ ಹಾಕ್ಬೇಡ ಅವ್ರಿಗೆ ದೊರ್ಬೇಸಿಗಳಿಗೆ. ತಿನ್ನಲ್ಲ ಇನ್ನೇನ್ ಮಾಡ್ತಾರೆ, ಮಾರ್ತಾರೆ. ಮಾರಿ ಅದು ಇದು ದೌಲತ್ ಅಂಕ ತೀರಿಸ್ತಾರ. ಅಷ್ಟು ಬಿಟ್ರೆ ನಿನ್ನೆಂದು ಕಲ್ಬೆ ವಾಡ್ಸಿ ಮುಂಡೆ ಅವು. ಅಕ್ಕಿಯನ್ನ ಹಿಂಗೆ ಚೆಲ್ತಾ ಇದ್ದಿಲ್ಲ ಅಂತ ಹಂಗೆ ಬೈದೆ ನಾನು. ಅಷ್ಟೇ ನಮ್ಗೆ ಐಟಮೇ ಹಾಕಿಲ್ಲ ಸರ್. ಅವ್ರ ಮೇಲೆ ಡೌಟ್ ಇರೋದಕ್ಕೆ ನನಗೆ. ನೋಡಿ ಹಂಗೆ ಎತ್ಕೊಂಡು ತಿರುಗ್ದ. ಅಲ್ಲಿ ನೋಡಿ ನಾನು ಅಲ್ಲಿ ಬಂದೆ ನೋಡಿ, ಅಲ್ಲಿ ಪಾಸ್ ಆಯ್ತು ನೋಡಿ. ನಾನು ಆ ರಾಡ ತಗೋಬೇಕು ಅಂತೀನಿ. ಆ ರಾಡ ನೆನ್ಪರಲ್ಲ ನನಗೆ. ಆ ರಾಡ ತಗೊಂಡು ತಲೆ ಮೇಲೆ ಹೊಡ್ಬಿಡ್ಬೇಕು. ಎಂಥವಾರ ಬಂದ್ರೆ ಅನಿಸ್ತದ ನನಗೆ ಒಂದೊಂದ್ಸಲ. ನಾನು ಮೇನ್ ಸೆಟ್ ಬಂದ್ಬಿಡುತ್ತೆ. ಏನಾಯ್ತಮ್ಮ ಅಂದ್ಕೊಂಡು ಅವ್ರ ಹಂಗೇನೆ ಒಬ್ರು ಬರಲ್ಲ. ಅವರು ಲಾಸ್ಟ್ ಟೈಮ್ ಬೇಳೆ ಲಾಸ್ಟ್ ಟೈಮು ನಾನು ಯಾಕೆ ಎದ್ರುಕೊಳ್ಳೋಣ. ನೀನು ಅಲ್ಲದು ಎಣ್ಣೆ ಬಾಕ್ಸ್ ತಂದು ನೀನು ಅಂತ ಇದ್ದ ಮುಂದಕ್ಕೆ ಪಾಸ್ ಆಗ್ಬಿಟ್ರು. ನಾನು ಹಿಂಗೆ ಬರೋಣ ಅಂತ ಹೋದೆ. ಗಾಡಿ ಆ ಕಡೆ ಮೈನ್ ರೋಡ್ ಗಾಡಿ ಬರ್ತಾವ್ರು. ಹೋಸಲ ಐಟಮ್ ಕತ್ಕೋಗಿದ್ರಲ್ಲ, ಇಲ್ಲಿ ನಂದಿನಿ ಬೂತ್ ಹತ್ರನೇ ಚಾಕು ಹಿಡ್ಕೊಂಡು ಹತ್ತದ ಒಬ್ಬ. ಅಂತಂತ ದೊಡ್ಡ ಕದಿಮ್ರು ಅವರು ಹುಡುಗರು ಬಿಡಿ. ಮೊನ್ನೆ ಒಬ್ಬ ಬಂದಿದ್ದ, ಐಟಮ್ ಎಲ್ಲ ಹಾಕ್ಸ್ದ. ದುಡ್ಡು ಕೊಡೋಣ ಅಂದೆ. ಅಕ್ಕ ಹಾಕ್ಕೊಡು ಅಂತ ಅಂದ. ಹಾಕ್ಬಿಟ್ಟಿಲ್ರಿ. ಅಕ್ಕ ಕವರ್ ಕೊಡು, ಪ್ಲಾಸ್ಟಿಕ್ ಕವರ, ಚೇನ್ ತಗೋಬತ್ತೀನಿ ಅಂದ. ಇಲ್ಲ ಕಣಪ್ಪ ಅಂದೆ. ಕಾಕಿ ಕವರ್ ಕೊಟ್ಟು ಅಕ್ಕ ಇದು ಬೇಡ ಪ್ಲಾಸ್ಟಿಕ್ ಕವರ ಬೇಕು ಅಂದ. ಇಲ್ಲ ಇದ್ರಲ್ಲಿ ಹಾಕ ಬರೋಗು ಅಂತ ಕಳಿಸ್ದೆ. ಅವ್ನು ಬರಲೇ ಇಲ್ಲ ತಿರ್ಗಾ. ಬರೀ ಇಂಥವೇ ಇಲ್ಲಿ. ನಮ್ಮ ಅಂಗಡಿಲಿ ಎಷ್ಟು ಸಲ ಕದ್ದವ್ರೆ. ಎಂತ ಗೊತ್ತು. ಜನ ಹಿಡ್ಕೊಂಡು ಯಾರು ಮಾಡಲ್ಲ. ಚಾಕು ಇಟ್ಕೊಂಡಿರ್ತಾರೆ. ನೀನು ಚಾಕು ತೋರಿಸು, ನೀನು ಹೋಯ್ತೀಯಾ. ಅವರು ಯಾರು ಬೆಳಗ್ಗೆನೆ ಬರೋದು. ಅವರು ಕತ್ಲೆ ಟೈಮ್ ಬಂದಾರೆ ಇಂಥವ್ರು ಮಾಡೋರು. ಬೆಳಗ್ಗೆನೆ ಆಲ್ಮೋಸ್ಟ್ ಅಲ್ಲಿ 4-5 ಜನ. ಅದರಲ್ಲಿ ಇಬ್ಬರು ನಮ್ಮ ಹತ್ರ ಎತ್ಕೋಗಿರೋದು. ಇನ್ನು 3 ಜನನೂ ಸಿಗಾಕೊಂಡಿಲ್ಲ ನಾವು. ಅವ್ರು ಬೆಳಗ್ಗೆ ಟೈಮೇ ಬರೋದು. ಅವರು 2-3 ಜನ ಬಂದಿರ್ತಾರೆ. ಅಲ್ಲೊಬ್ಬ ನಿಂತಿರ್ತಾನೆ. ಎಲ್ಲ ಕೊಡಲ್ಲ. ಅಲ್ಲಿ ಬನ್ನಿ ನಾವು ತಂದು ಕೊಡ್ತೀವಿ, ಬಿಲ್ ಹಾಕ್ತೀವಿ. ಇನ್ನೇನಕ್ಕೆ ಮತ್ತೆ ಯಾರಾದ್ರೂ ನಿಮ್ಮ ಕೈಗೆ ಚಿನ್ನ ಕೊಡ್ತಾರ ಅವರು? ಇಲ್ಲ. ಹುಡುಗ ಬರ್ತಾರೆ ಅಂತ ಬಿಡ್ತಾರ. ಅವರು ಕೈ ಇಟ್ಟಿರ್ತಾರೆ, ಅಲ್ಲೇ ನಿಂತಿರ್ತಾರೆ. ನೀವು ಕೊಡ್ತೀಯಾ ಅಂದ್ರೆ ಕೊಡ್ತಾರೆ. ಯಾರು
ನಮ್ಮಲ್ಲಿ ಇದು ಗ್ಲಾಸ್ ಇದಿರುತ್ತಲ್ಲ, ಗ್ಲಾಸ್ ಒಳಗಿರುತ್ತಾರೆ. ಅವ್ರು ತಗಂತೀನಿ ಅಂದ್ರೆ ಎಷ್ಟು ಗ್ರಾಮ್ಸ್ ಏನು ಅಂತ ತಗೊಂಡು ತೂಕ ಮಾಡ್ತಾರೆ. ಇವ್ರು ಬೇಕಾದ್ರೆ ಈ ಚೈನ್ ಇದು ಮಾಡಕ್ಕೆ ಬೇವರ್ಸಿ ಮಕ್ಳನ್ನ ಕಂಡ್ರೆ ನನಗೆ ಅಷ್ಟಿಷ್ಟು ಕೋಪ ಬರೋದಿಲ್ಲ. ಬೇವರ್ಸಿ ದುಡ್ಡು ತಿನ್ನೋಕ್ಕೇನು ಕೈ ಕಾಲೆಲ್ಲ ನ್ಯಾಯವೇ ಕೊಟ್ಟಿರ್ತಾನೆ ದೇವರು. ಹಿಂಗೆ ಬಂದು ಅವ್ರ ಹತ್ರ ಎಲ್ಲ ಅಂಗಡಿಗಳಲ್ಲೆಲ್ಲ ಬಂದು ಕದೀತವೆ ಬೇವರ್ಸಿ ಮುಂಡೆವು, ದರ್ವೇಸಿ ಮುಂಡೆವು. ಏನು ಬೈಬೇಕು ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಎಂಥ ಇದು ಗೊತ್ತಾ ಅಪ್ಪ ದೇವ್ರೆ. ಇಲ್ಲಾಂದ್ರೂ ನಾನು ₹1 ವೇಸ್ಟ್ ಮಾಡಲ್ಲ ಗುರು. ನಮ್ಮ ಹತ್ರನೇ ಬಂದು ಹಿಂಗೆ ಎತ್ಕೊಂಡು ಹೋಗ್ತಾರ ಅಥವಾ ಅದೇನು ಒಂದು ಗೊತ್ತಾಗಲ್ಲ. ಅದೇನು ಹುಸಿ ಕಳ್ರಿಲ್ಲ ಈ ಏರಿಯಾದಲ್ಲಂತೂ. ನೋಡ್ರಿ ಸ್ಟ್ಯಾಂಡರ್ಡ್ ಏರಿಯಾ ಅದು ಏನು ಮೇನ್ ರೋಡಲ್ಲೇ ಸರ್ಕಲ್ ಗೊತ್ತಾ ನಮ್ಮದು ಶಾಪ್ ಇರೋದು. ಯಾರು ಏನಂದ್ರು ಅವ್ರು ಹೆದ್ರುಕೊಳ್ಳೋದೇ ಇಲ್ಲ. ಎಂಥ ನಿಂತೋಗಿರೋ ಬೇವರ್ಸಿ ನನ್ನ ಮಕ್ಳು ಅಂತಂದರೆ ಯಪ್ಪ ಏನೋ ತೊಗೊಂಡು ಹೊಡೆದು ಬಿಡೋಷ್ಟು ಕೋಪ ಬರುತ್ತೆ ನನಗೆ ಹಿಂಗೆಲ್ಲ ಮಾಡಿದಾಗ. ಅಲ್ಲಿ ಇಲ್ಲಿ ಹೋದ್ರೆ ದುಡ್ಡು ವೇಸ್ಟ್ ಆಗುತ್ತೇನೋ ಅಂತ ಹೋಗೋದಿಲ್ಲ, ತಿನ್ನೋದಿಲ್ಲ, ಉಣ್ಣೋದಿಲ್ಲ. ನೋಡ್ರೆ ಬೇವರ್ಸಿ ನನ್ನ ಮಕ್ಕಳು ಬಂದು ಹೊತ್ಕೊಂಡು ಹೋಗ್ತಾರೆ. ಬೇವರ್ಸಿ ನನ್ನ ಮಕ್ಕಳು ಅಳ್ಬೇಕೋ ನಗಬೇಕೋ ನಿಜವಾಗ್ಲೂ ಗೊತ್ತಾಯ್ತಲ್ಲ. ಅಷ್ಟು ಬೇಜಾರಾಯಿತು ನನಗೆ. ನನ್ನಿಂದನೇ ಕಳ್ದಂಗೆ ಆಯ್ತು ಇವಾಗ. ವಜ್ರ ಇದಕ್ಕೆ ನಮ್ಮದು ಜಾರ್ದಿದೆಲ್ಲ ಅದು ಮುಂದೆ ನೋಡಿಲ್ಲ ಹೆಂಗೆ ಬೆಂಡಾಗಿದೆ. ಅವ್ರ ತಲೆನೇ ಹೊಡೆದ್ಬಿಡ್ಬೇಕಾಗಿತ್ತು ಅನ್ನಿಸೋಷ್ಟು ಕೋಪ ಬರ್ತಾಯಿದ್ದು ನನಗೆ. ಎಂಥವ್ರು ನಂಬೋದು ಪೊರ್ಕಿಗಳ ಥರ ಬಂದಿರ್ತಾರೆ ಅಂಥವ್ರನ್ನ ನಂಬಾರ್ದು. ಅಥವಾ ಸ್ಟ್ಯಾಂಡರ್ಡಾಗಿ ಬಟ್ಟೆ ಹಾಕೊಂಡು ಮೋಸ ಮಾಡ್ತಾರಲ್ಲ, ಹೆಂಗೆ ಮೋಸ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಅನ್ನ ಹೆಂಗೆ ಇಳಿಯುತ್ತೆ, ಇನ್ನೊಬ್ರು ಮನೆ ವಸ್ತುನ ಕತ್ಕೊಂಡೋಗಿ ಇನ್ನೊಬ್ರದ್ದು ಸಂಪಾದನೆ ಮಾಡಿರೋ ದುಡ್ಡನ್ನ ಕತ್ಕೊಂಡೋಗಿ ತಿನ್ನೋಕ್ಕೆ ಅದು ಹೆಂಗೆ ಮನ್ಸು ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಇನ್ನೇನು ನಾವೆಷ್ಟು ಹುಷಾರಾಗಿದ್ರು ಕತ್ಕೊಂಡು ಹೊಂಟೋಗ್ಬಿಟ್ರು ಅಂತ ಸಿಕ್ಕಾಬಟ್ಟೆ ಬೇಜಾರಾಯ್ತದೆ. ಅದು ನನ್ನಿಂದನೇ ಹೋಯ್ತು ಅಂತ ಇನ್ನೂ ಸ್ವಲ್ಪ ಬೇಜಾರು. ನನ್ನ ಕೈಯಿಂದನೇ ಹೋಯ್ತಲ್ಲ ಅನ್ನೋದೇ ಅಷ್ಟು ಫೀಲ್ ಒಂಥರ ಏನೋ ಒಂಥರ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ನೋಡಿ ಈ ಲೇಡೀಸ್ನ ಯಾರ್ಯಾರು ಶಾಪಲ್ಲಿ ಕೂರಿಸ್ಬಿಟ್ಟು ಹೋಗ್ತೀರಾ ಅವ್ರು ಆಲ್ಮೋಸ್ಟ್ ಅಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಕಾಗಲ್ಲ. ಯಾರಾದರೂ ಈ ಥರ ಬಂದರೆ ಈ ಥರ ಪೊರ್ಕಿಗಳ ಥರ ಅಂಥವ್ರು ಬಂದರೂ ನಂಬಲೇಬಾರ್ದು. ಇವಾಗ ಯಾರು ಹೆಂಗಿರ್ತಾರೆ, ಯಾರು ಏನು ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ನಾವು ಹುಷಾರಾಗಿರೋದು ನಮ್ಮ ಕೈಲೇ ಇರುತ್ತೆ. ಹುಷಾರಾಗಿರಬೇಕು ಆದಷ್ಟು ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ದೇನೋ ಬರೀ ಒಂದು ಆಯರ್ ಬಾಕ್ಸ್ ಒಂದು ಚಿನ್ನಪ್ಪನ್ನ ಹಾಕಿ 30 ಗ್ರಾಮ್ ಹೊಂಟಾಗಿದ್ರೆ ನಿನ್ನಿಂದ ಹೋಗಿದ್ದು ಏನಾಯ್ತು, ನನ್ನಿಂದ ಹೋಯ್ತಲ್ಲ. ಜೆಂಟ್ಸ್ ಇರತ್ತವು ಯಾರ ಅಂಗಡಿಗಳಲ್ಲಿ ಇದ್ರೆ ಕೈ ಹಾಕಲ್ಲ ಕಣಪ್ಪ. ಹೊತ್ಕೊಂಡು ನೋಡೋದೆಲ್ಲ ಮಾಡಲ್ಲ ಅವರು ಆ ಥರ ಏನು ಮಾಡ್ತಾರೆ ಗೊತ್ತಂದ್ರೆ ಬೇಕ್ ಮಾಡೋಕೆ ಐಡಿಯಾ ಮಾಡ್ತಾರೆ. ಬೇಕ್ ಮಾಡೋದು ಏನು ಮಾಡೋದು ಹೆಂಗೆ ಇಲ್ಲಿ ಫೋನ್ಪೇ ಏನಾರ ಮಾಡ್ಬೇಕಾಗುತ್ತಾ, ಇಲ್ಲ ತಂದು ಕೊಟ್ಬಿಟ್ಟು ಮಾಡೋಕ್ಕೆ ಕಂಡಕ್ಟ್ ಮಾಡ್ತೀನಿ ಅಂತ ಈ ಥರ ದುಡ್ಡಿನ ಪರೀಕ್ಷೆ ಮಾಡಬೇಕು. ಈ ಥರ ಎತ್ಕೊಂಡು ಹೋಗೋದು ಇದೆಲ್ಲ ಮಾಡಬೇಕು ಅಂದರೆ ನಾವಿದ್ದಾಗೆ ಬರಲ್ಲ ಅವರು. ನಾವೇ ಅಂತಲ್ಲ ಬೇರೆ ಎಷ್ಟೇ ಹೊತ್ಕೊಂಡು ಹೋಗಾಯ್ತಲ್ಲ ಹೋಗು. ನಾವು ಬೇಳೆ ಹೊತ್ಕೊಂಡಿದ್ರು ರಾಗಿ ತೊಗೊಂಡೋಗ್ತಾ ಇದ್ರಲ್ವಾ, ನಾವು ಜೆಂಟ್ಸ್ ಇದ್ರೆ ಹಂಗೆ ಬರಲ್ಲ ನಮಗೆ. ಯಾಕೆಂದರೆ ಅವ್ರು ಓಡ್ತಾರೆ ಅಂತ ಗೊತ್ತಿರುತ್ತೆ. ಅವರು ಬೋಳ್ತಾರೆ, ಅವ್ರು ಓಡೋಷ್ಟಂಗೆ ಇಳ್ಬಿಡ್ತಾರೆ. ಏನಾರು ಆಗುತ್ತೆ ಬೇಡ ಹಾಕೋದು ಕೈ ಹಾಕೋದು ಅನ್ನೋ ಮೆಂಟಾಲಿಟಿಲೇ ಇರ್ತಾರೆ ಅವರು. ಇಲ್ಲ ಹಂಗೂ ಜೆಂಟ್ಸ್ ಇರುತ್ತೆ ಕೈ ಹಾಕ್ಬೇಕು ಅಂದರೆ ವಯಸ್ಸಾಗಿರೋರ ಹತ್ರ ಹಾಕ್ತಾರೆ. ಒಂದು 50 ವರ್ಷದ ಹಿಂದೆ ಹುಡುಗರು ನಂಗಿರೋಂಥವ್ರ ಕೈ ಹಾಕಕ್ಕೆ ಹೋಗಲ್ಲ ಅವರು. ಒಂದು 55-60 ವರ್ಷ ಆಗಿರುತ್ತೆ, ಅವ್ರಿಗೆಲ್ಲ ವಯಸ್ಸಾಗಿರುತ್ತೆ, ಓಡೋಕ್ಕಾಗಲ್ಲ, ಅಂಥವ್ರ ಹತ್ರ ಮಾಡ್ತಾರೆ. ನಮ್ಮ ಥರ ಹೆಂಗಾಗಿ ಹಿಂಗೆ ಪಂಗಾಗಿರೋರ ಹತ್ರ ಮಾಡೋದು ಇಷ್ಟೇ. ಹೆಂಗೆ ಇಲ್ಲಿಂದ ಇಲ್ಲಿಗೆ ಹೆಂಗೆ ಓದ್ಕೊ ಅಲ್ಲ ತೆಗೆದು ಮಡಿಕೊಂಡೆಲ್ಲ ಒತ್ತು ಓಡೋಗ್ಬಿಡ್ತಾನೆ. ಇಲ್ಲಿ ನೋಡಿ ಈಗ ಆಯರ್ ಬಾಕ್ಸ್ ಎಳ್ಕೊಂಡ ಅಲ್ಲಿಗೆ ಅದಿಲ್ಲ ಅಂದರೆ ಇಲ್ಲಿ ಬಂದು ಎಷ್ಟು ಓಡ್ಬಿಡ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಗಾಡಿ ಆದ್ಮೇಲೆ ಇರುತ್ತೆ, ಇಲ್ಲಿರುತ್ತೆ. ಅವನು ಅಲ್ಲಿ ನಿಂತಿದ್ದ ಹೊತ್ತು ಎದುರುಗಡೆನೇ ನಿಂತವನೇ ನಿಮ್ಗೆ ಐಡಿಯಾ ಬರಲಿಲ್ಲ.